ಯವ್ವ ಬಂಗಾರಮ್ಮನ್ ನೋಡ್ದೆ ಕಣೆ ಯವ್ವ. ಬಂಗಾರಮ್ಮನ ನೀನ್ ನೋಡ್ಬೇಕು ನೀನ್ ಆ ಬಂಗಾರಮ್ಮನ. ಯವ್ವ ಕಸ ಗುಡ್ಸೋ ಕೆಲ್ಸಕ್ಕೆ ಸೇರ್ಕೊಬಿಟ್ಟವಳೆ. ಬರೀ ಕಸ ಗುಡ್ಸೋದು ಧೂಳ್ ಕೊಡ್ಬೋ ಕೆಲ್ಸಕ್ಕೆ ಸೇರ್ಕೊಂಡವಳೆ. ಏನು ಕಸ ಗುಡ್ಸೋ ಕೆಲ್ಸಕ್ಕ ಎಲ್ ನೋಡ್ದೆ ಸರಸಿ ನೀನು? ಏ ಮನೆ ಬೆಂಗ್ಳೂರ್ಗೆ ಹೋಗಿರ್ಲಿಲ್ವೇ ನಾನು ಅವಕ್ಕಯ್ಯ. ಅಲ್ಲಿ ಮಗಳು ವಾಷಿಂಗ್ ಮಿಷಿನ್ ಕೇಳೋದೇಳು ಕೊಡ್ಸಕ್ಕೆ ಅಂತ ಹೇಳ್ಬಿಟ್ಟು ನಾನು ನಾನು ಬಾ ಬತ್ತೀನಿ ನೋಡನಿ ಅದು ಹೆಂಗಿರ್ತಾವ ಅಂತ ಬಂದು ಅವಳಿ ಅಮ್ಮ ನಾನಿಬ್ರು ಹೋಗಿದ್ವಿ ನೋಡ್ಕೊಂಬಿಟ್ಟು ಬರಕ್ಕೆ ಅಂತ. ಅಯ್ಯೋ ಶಿವನೇ. ಆ ನನ್ನ ಹತ್ರ ಬಂದ್ಬಿಟ್ಟು ಬುಲ್ಬುಲ್ಡೆ ಹೊಡಿತಾವಳೆ. ಹಂಗೆ ಹಿಂಗೆ ಈ ಅಂಗಡಿ ಎಲ್ಲ ನಮ್ಮದೇ ಫ್ರೆಂಡ್ದೇನೆಯ. ಇದನ್ನೆಲ್ಲ ನಾವೇ ಮೇಂಟೈನ್ ಮಾಡ್ತಿರೋದು, ಇದನ್ನೆಲ್ಲ ನಾವೇ ಮ್ಯಾನೇಜ್ ಮಾಡ್ತಿರೋದು. ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸಖತ್ ಬುಲ್ಡೆ ಹೊಡಿತಾವಳು ಸುಮ್ಕೆನೆಯ. ಹ್ಞೂ. ನಾವಿದು ಯಾಕೆ ಹಿಂಗೆ ಬುಲ್ಡೆ ಹೊಡಿತಾವಳೆ, ಇದೇನು ಕತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಅನ್ಕೋತಾ ಇದ್ದೆ ಇದೇನು ಹಿಂಗೆ ಬುಲ್ಡೆ ಹೊಡಿತಾಳಲ್ಲ ಅಂತ. ಆಮೇಕಿಂದ ಯಪ್ಪ ಮ್ಯಾನೇಜರ್ ಬಂದ ಕಣಪ್ಪ. ಬಂದಿವ ಅಮ್ಮನ ಕಸ ಗುಡ್ಸಿಲ್ವಾ ನೀ ಇನ್ನೂ ಅಂತ ತಗೊಂಡ ನೋಡು. ಆವಾಗ ನಮಗೆ ಸಾಕು. ಹೌದೇ? ಯೋಸ್ ಮರ್ಯಾದೆ ಹೋಯ್ತು ಅಂತೀಯ ಅಮ್ಮಂಗೆ. ಊರಾಗ ಹೋಗ್ಬಿಟ್ಟು ಯಾರಿಗೂ ಹೇಳ್ಬೇಡ ಕಣ್ಸರೋಜಿ. ಮರುವಾದಿ ಹೋಯ್ತದೆ ಊರಾಗ ಯಾರಿಗೂ ಹೇಳ್ಬೇಡ ಕಣ್ಸರೋಜಿ ಅಂತ ಹೇಳ್ಬಿಟ್ಟು ಏನು ಬೇಡ್ಕೊಂಡಿದ್ದೇನೆನಿಯ. ನಾನು ಸರಿ ತಗತ್ತಾಗೆ ಆಯ್ತು ಬಿಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಕೆನೆಯ ಇದು ಮಾಡಿದೆ ನಾನಂತೂ. ಯಾಕೆ ಬೇಕು ಸುಮ್ಕೆನೆಯ ಅಂತ ಹೇಳ್ಬಿಟ್ಟು. ಸುಮ್ಮನೆ ಯಾಕಮ್ಮ ಬೇಕು ನಮಗೆ ತಾನೇನಿಯ ಹಯ ಮುಂತಾಗಿ ಇದು ಮಾಡೋದು. ಅಲ್ಲಿ ವಾಷಿಂಗ್ ಮಿಷಿನು ತಗೊಂಡಿಲ್ಲ ಏನೂ ತಗೊಂಡಿಲ್ಲ. ನ್ಯಾಟಕ್ಕೆ ಬಂದ್ಬಿಟ್ವಿ ನಾನು ಅವಕ್ಕಯ್ಯ. ಏ ಯಾರ ಸಾಲ ಕೊಟ್ಟಿರೋರಂತಲ್ಲ ಎಳ್ಕೊಂಡೋಗಿ ಇಕ್ಕೊಂಡವ್ರೆ ಅಂತೆ ಮನೆ ಕೆಲ್ಸಕ್ಕೆ ಅಂತ. ಇವಳು ಮಾಡೋ ಆಟೋಕ್ಕೆ ಯಾರು ಸುಮ್ಮನೆ ಇದ್ದಾರೆ ಹೇಳು? ಬೇಕಂತನೇನಿಯ ಕರ್ಕೊಂಡೋಗ್ಬಿಟ್ಟು ಮಾಡಿಕೊಂಡ್ರದು. ಸುಮ್ಮನೆ ಬಿಟ್ಟಾರೆ ನೀನೇ ಹೇಳು? ಸುಮ್ಮನೆ ಬಿಟ್ಬಿಡ್ತಾರ ಕರ್ಕೊಂಡೋಗಿ ಮಾಡಿಕೊಂಡ್ರು ಕೆಲಸ ಪಲ್ಸ ಮಾಡಿಸ್ಕೊಂತಿರ್ತಾರೆ ಹೇಳು ಸರಿಯಾಗಿ. ಆಗ್ಬೇಕು ಹಂಗೇನೇನಿಯ. ಒಳ್ಳೆ ಕೊಂತ್ರಿ ಇದ್ದಂಗೆ ಕೊಂತ್ರಿ ಆಗ್ಬೇಕು ಸುಮ್ಮನಿರು. ಅವಳು ಇದ್ಲ ಮಗಳು ಒಯ್ಯಾರಿ. ಹ್ಞೂ ಕಣವ ಅವಳುನುವೆ ಅದಕ್ಕೆ ಆಮೇಲೆನಿಯ ಮಾಡ್ಕೊಂಡು ಅವಳು ಅಲ್ಲೇ ಬಿದ್ದಿದ್ಲು. ಕಸ ಗುಡ್ಸೋದಂತೆ ಧೂಳು ಕೊಡ್ಬೋದಂತೆ ಎಲ್ಲ ಕೆಲಸನೂ ಮಾಡ್ಬೇಕಂತೆ. ಸೋರೋಯ್ತು. ಒಳ್ಳೆ ಕೆಲಸನೇ ನೀ ಸಿಕ್ಕೈತೇಳು. ಇಲ್ಲಿ ಸಿಕ್ದವ್ರನ್ನೆಲ್ಲ ಹಾಳು ಮಾಡ್ಕೊಂಡು ಆಳ್ಗೆಡು ಬೆಂಕಿ ಇಕ್ಕೊಂಡು ಓಡಾಡ್ತಿದ್ಲು. ಅಲ್ಲನ ಕ್ಯಾಮೆ ಮಾಡಲಿ ಸುಮ್ಮನಿರು. ನಮ್ಮ ಕಣ್ಣು ಮುಂದೆ ಬೊಗ್ಗಿಸ್ಬೇಕಿತ್ತು ಅವಳಿಗೆ. ಎಲ್ಲೋ ಬೆಂಗಳೂರಾಗ ಅವಳನ್ನ ಬೊಗ್ಗಿಸ್ಬಾರ್ದಾಗಿತ್ತು ಕಣ್ ಸರೋಜಿ. ನಮ್ಮ ಹಳ್ಳಿ ಜನರ ಮುಂದೆ ಅವಳು ಮರ್ಯಾದೆ ಹೋಗ್ಬೇಕಿತ್ತು ನೋಡು. ಆವಾಗ ಬಲ್ ಖುಷಿ ಆಗೋದು ನನಗೆ. ಎಲ್ಲೋ ದೂರ ಕಾಣ್ದಿರೋ ಊರಂಗೆ ಕಸ ಗುಡ್ಸಿದ್ರೇನು ಮುಸ್ರೆ ತಿಕ್ಕಿದ್ರೇನು ಏನು ಗೊತ್ತಾಗಿಲ್ಲ. ಇದ್ದೂರಾಗ ಮಾಡ್ಬೇಕಿತ್ತು ನೋಡು ಸರಿಯಾಗಿ ಗೊತ್ತಾಗೋದು. ಓ ಅದು ಸರಿ ನೀನು ಅದಕ್ಕೂ ಟೈಮ್ ಬರ್ತದಾಗ ಬರ್ತಾರೆ ಊರಿಗೆ ನಾನು ವಾಪಸ್ ಬಂದಾಗ. ಇಲ್ಲಿ ಅವ್ರ ಆಟ ಸಂದಾಕಿರ್ತದೆ. ಅಯ್ಯೋ ನನಗಂತೂ ನಕ್ಕು 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 ನೆನ್ನೆ ಬಸ್ಸಾಗೆಲ್ಲ ನಕ್ಕಿರೋದೆ ನಾನು ಆ ಸಾವಿತ್ರಕ್ಕ ಇಬ್ರು ನಕ್ಕಿ 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 ಹಂಗೆ ನಕ್ಬಿಟ್ಬಿಡು. ಅಯ್ಯಪ್ಪ ಹೊಟ್ಟೆ ಉಣ್ಣಾಗೋಯ್ತು. ಅವಮ್ಮನ ಆಟ ಅವಮ್ಮನ ನಾಟಕ ಕೇಳ್ಬಿಟ್ಟು ಏನೂ ಬದಲಾಗಿಲ್ಲ ಅವಂತೂ. ಓ ಅದ್ರಾಗ್ಲಿ ಬಿಡು. ನನಗೂ ನಗು ತಡೆಯೋಕಾಯ್ತಿಲ್ಲ ನಂಗಂತೂ. ಆ ಬಂಗಾರಮ್ಮಂಗೆ ಹಂಗೆ ಆಗ್ಬೇಕು ಬಾ. ಎಲ್ಲ ಕಳ್ಕೊಂಡು ಹೋಗಿ ಅಲ್ಲಿ ಕುಂತವಳೆ. ಗಂಡನಿಲ್ಲಿ ಅವಳು ತಗೋಬಿಟ್ಟು ಏನೋ ಮಾಡ್ಕೊಂಡು ಇವೆಲ್ಲ ಬೇಕಿತ್ತಾ. ಬಾ ಬಾ ಎಲ್ಲದಕ್ಕೂ ಟೇಮ್ ಬಂತತೆ ನೋಡಿವಂತೆ. ನೋಡನ್ ಬಾ ನಾವು ಹಿಂಗೆ ಹಿಂಗೆ ಇರಕ್ಕಿಲ್ಲ ಕಾಲ ಟೇಮ್ ಬರ್ತದ ಬಾ. ಸರಿ ಕಣ್ ಸರದಿ ಆಯ್ತಾಗ ನಮ್ಮ ಯಜಮಾನ ಪುಂಗಿ ಹೇಳ್ತೀನಿ ಇರು. ಅವನು ನೋಡ್ತಾನೆ ಆಡ್ಕೊಂಡು. ಸರಿ ಆಯ್ತು. ಹೋಗಿ ಸಾರ್ಗನ ಇಕ್ತೀನಿ ಮಾಡಬೇಕು. ಸರಿ ಸರಿ ಆಯ್ತು ಹೋಗು. ಹೌದೇ ಆ ಬಂಗಾರಮ್ಮನ ವಿಷಯ ಕೇಳಿ ನನಗಂತೂ ಬೋಲ್ ಖುಷಿ ಆಗೈತಪ್ಪ ನನಗಂತೂ. ಅಯ್ಯೋ ನನಗಂತೂ ಹೇಳಿದ್ನಲ್ಲ ನೆನೆಲ್ಲ ನೊಕ್ಕಿರೋದೇನೆ ಸೂಪರ್ ಆಗಿತ್ತು ನನಗಂತೂ ನೆನ್ನೆ ದಿನ ಮಾತ್ರ. ಆ ಬಂಗಾರಮ್ಮನಂಥ ಪರಿಸ್ಥಿತಿನಾಗ ಅದ್ರಾಗೂ ಪರ್ಕೆ ಇರ್ಕೊಂಡು ಕಸ ಗುಡ್ಸೋ ಪರಿಸ್ಥಿತಿನಾಗ ನೋಡಬೇಕಿತ್ತು. ಆ ಮ್ಯಾನೇಜರ್ ಬಂದು ತುಬ್ಕು ಉಗಿತಾ ಇದ್ರೆ ಉಗಿಸ್ಕೊಂಡು ಸುಮ್ಮನೆ ಹಿಂಗೆ ನಿಂತವಳೆ. ಏನು ದಿಕ್ಕೆ ತೋರಿಸ್ದಿರೋಳ ಥರ ಸುಮ್ಮನೆ ನಿಂತಿದ್ಲು. ನನಗೊಂದು ಕಡೆ ನೊಗ ಕಿತ್ಕೊಬತ್ತೈತೆ. ಅವಳು ಮುಂದೆ ನಗ್ಬಿಟ್ರೆ ಚೆನ್ನಾಗಿರಕ್ಕಿಲ್ಲ ಅಂತ ಸುಮ್ಮನೆ ಅಟ್ಟು ಬಂದ್ಬಿಟ್ಟೆ ನೋಡು. ಇವನ್ ರಮ್ಮ ಈ ಜ್ವರ ನಗ್ತಿದ್ದೀರೇ ಬಂಗಾರಮ್ಮನ ವಿಷಯ ಹೇಳ್ಕೊಂಡು ಹೋಗ್ತಿದ್ವಿ. ಅವರೆಲ್ಲ ಗೌಡ್ರು ನಿಮ್ಮ ಮನೆಗಳೇ ಅಲ್ವೇ ಹೇಳ್ಕೊಂಡು ನಗಾಡ್ತಿದ್ದೆ. ಇನ್ನು ನೋಡ್ಬೇಕಿದ್ದೇನೆ ಅಲ್ಲಿ ಯಾವುದೋ ಅಂಗಡಿ ಹತ್ರ ಹೋಗಿದ್ವಿ. ಆ ಅಂಗಡಿನ ಕಸ ಗುಡ್ಸೋ ಕೆಲಸ ಮಾಡ್ಕೊಂಡವ್ರಿ. ಅಯ್ಯಪ್ಪ ಹಂಗಿದ್ದೋಳು ಗೊತ್ತೇ ಫುಲ್ಲು ಗಟಾಣಿ. ಆ ಊರ್ನೇನಿ ಅಳ್ಳಾಡ್ಸಿ ಬಿಸಾಕಿದ್ದೋಳ ಅಮ್ಮ. ಅಂತದ್ರಾಗ ಅಷ್ಟು ಅಳ್ಳಾಡ್ಸಿರೋಳು ಇವತ್ತು ಹೋಗ್ಬಿಟ್ಟಲ್ಲಿ ಮುಸ್ರೆ ತಿಕ್ಕೊಂಡು ಕಸ ಗುಡ್ಸ್ಕೊಂಡವಳೆ ಅಂತ ಹೇಳಿದ್ರೆ ಅದೇನು ಸಾಮಾನ್ಯದ ಮಾತಲ್ಲ. ಓ ಹೌದೇ ಬಂಗಾರಮ್ಮ ನಮ್ಮನೆಗೆ ಬಂದಿದ್ಲು ಹೇಳವತ್ತು ಬಂದ್ಬಿಟ್ಟು ಹಿಂಗೊಂದು 5 ಲಕ್ಷ ರೂಪಾಯಿ ಸಾಲ ಬೇಕಿತ್ತು. 5 ಲಕ್ಷ ರೂಪಾಯಿ ಸಾಲ ತೀರಿಸ್ಬೇಕಿತ್ತು ಕೊಡಿ, ಇಲ್ಲಾಂದರೆ ಅವ್ರು ಮನೆ ಕೆಲಸ ಕರ್ಕೊಂಡು ಹೋಯ್ತಾರಂತೆ ಅಂತ ಹೇಳ್ತಾ ಇದ್ರು. ನಾನು ಹೌದಾ ಇಲ್ಲ ಕೊಡೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ನಾನು ಹೇಳಿ ಕಳಿಸಿದ್ದೆ. ಯಾರು ಕೊಡ್ತಾರೆ ಅಮ್ಮಂಗೆ 5 ಲಕ್ಷ ಅಂತ. ಅವರೇ ಕರ್ಕೊಂಡೋಗಿ ಕೆಲಸಕ್ಕೆ ಇಕ್ಕತ್ತಾರಂತೆ ಅಂತ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಕೊನೆಗೂ ಅವರೇ ಕರ್ಕೊಂಡೋಗಿರೋ ಕೆಲಸಕ್ಕೆ ಇಕ್ಕೊಂಡಿರ್ಬೇಕು. ಇಕ್ಕೊಂಡಿರೋದ ಬರೀ ನೀನಿಯ ಚೆನ್ನಾಗಿ ರುಬ್ಬಿಸ್ತವ್ರೆ. ಆದರೆ ಬಂಗಾರಮ್ಮ ನನ್ನ ಪ್ರಕಾರ ಎಸ್ಕೇಪ್ ಆಗಿ ಬರಬೇಕಿತ್ತು. ಆ ಅಮ್ಮನ ತಲೆನೋ ತಲೆ ಬಿಡು. ನಿಮ್ದೇನೇನಿಲ್ಲ ಅಮ್ಮನ ಮುಂದೆ. ಆ ಅಮ್ಮ ಎಂಥ ಕಂತ್ರಿ ಅಂದರೆ ಅಮ್ಮ ಮಗಳಿಬ್ರು ಊರನ್ನ ಬೇಕಾದ್ರೆ ಮುಳುಗಿಸ್ ತೇಳಿಸ್ಬಿಡ್ತಾರೆ ಅಂಥ ಕಂತ್ರಿಗಳು. ಇಲ್ಲಾಂದರೆ ಇನ್ನೂ ಬದುಕವ್ರಲ್ಲ ಅದಕ್ಕೆ ಹೇಳಿ ನೀವು ಹೆಂಗೆ ಬದುಕವ್ರೆ ಅಂತ ಹೇಳ್ಬಿಟ್ಟು. ಯಪ್ಪ 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 ಹಾಯಪ್ಪ ಹೆಂಗೋ ಹಾಯಪ್ಪ ಏನೋ ಚೂರು ಪಿಲ್ಲನ್ ಮಾಡ್ಕೊಂಡು ಜಮೀನು ಉಳಿಸ್ಕೊಂಡವನೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಎಲ್ಲನೂ ಬಂಗಾರಮ್ಮನ ಹೆಸರಿನಾಗೆ ಬಂದ್ಬಿಡೋದು. ಅಂತಹ ಖತರ್ನಾಕ್ ಅವಳು ಗೊತ್ತಾ. ಸೊಸೆ ಮಗ ಯಾರಿಗೂ ಕಿವಿನೂ ಕೆಡ್ಸ್ಕೊತಿರಲಿಲ್ಲ ಅವಳು. ಅಷ್ಟು ಆಟ ಆಡ್ತಿದ್ಲು. ಇವತ್ತಲ್ಲಿ ಕಸ ಗುಡ್ಸ್ಕೊಂಡು ಮುಸ್ರೆ ತಿಕ್ಕೊಂಡು ಬಿದ್ದವಳೆ ಅಂದರೆ ನಮಗೆ ನಗ ತಡೆಯೋಕ್ಕಾಯ್ತದ ಹೇಳು? ಅಯ್ಯಪ್ಪ ನಗ ಅಂತೂ ತಡೆಯೋಕ್ಕಾಗಿಲ್ಲ. ಆ ಬಂಗಾರಮ್ಮ ಅಷ್ಟೊಂದು ಬುದ್ಧಿವಂತೆ ಮತ್ತೆ ಹೆಂಗೆ ಹಿಂಗೆಲ್ಲ ಎಡವಟ್ ಮಾಡ್ಕೊಂಡು ಬೀದಿಗೆ ಬಂದ್ಲು?
ದುರಂಕಾರ ಸ್ಯಾನೆ ದುರಂಕಾರ ಅವಳಿಗೆ. ಹ್ಞೂ ಸೊಸೆ ಬಂದ್ಲಲ್ಲ, ಸೊಸೆ ಮುಂದೆ ಆಟ ನಡೀಲಿಲ್ಲ. ಸೊಸೆ ಇರಲಿ, ಸೊಸೆದೇನು ಪಾಪ ಇಲ್ಲ. ಆದ್ರೆ ಗಂಡ ಅವನು ಬೇಸತ್ತು ಹೋಗ್ಬಿಟ್ಟು ಏನೇನೋ ಮಾಡಕ್ಕೋ ಏನೇನೋ ಆಯ್ತು ಅಷ್ಟೇನೇನೆ. ಇಲ್ಲ ಅಂದಿದ್ರೆ ಅಮ್ಮನ ಇವತ್ತು ಊರಾಗ ಹಿಡಿಯಕ್ಕೆ ಆಯ್ತಿರ್ಲಿಲ್ಲ. ಅವ ಅಮ್ಮನ ಕಡೆ ತಡೆಯಕ್ಕಾಗಿದ್ದಂಗೆ ಸೊಸೆನ ನೀ ಬೇರೆ ಮನೆ ಮಾಡ್ಕೊಂಡು ಬಂದ್ಬಿಟ್ಟಿದ್ಲು. ಅಯ್ಯೋ ಅಮ್ಮಗುನೇ ನೀ ಕಿಡ್ನಾಪ್ ಮಾಡ್ಸೋದು ಕೇಳಿಯೇ, ಅಮ್ಮಗುನೇ ನೀ ಬೈದಾಡೋದು ಕೇಳಿಯೇ, ಗಂಡನ ಹಿಡ್ಕೊಂಡು ಹೊಡೆಯೋದು ಕೇಳಿಯೇ, ಮಗುನ ಅಳ್ಳಾಡ್ಸಿರೋದು ಕೇಳಿಯೇ, ನೀನು ಒಸಿ ಕೇಳಿಯೇನಕ. ಒಂದಲ್ಲ ಎರಡಲ್ಲ ರಾಸೆ ಅಮ್ಮನ ಕೊಂತ್ರಿ ಕೆಲ್ಸಗಳ ಯಾರನ್ನೂ ಬಿಡ್ತಿರ್ಲಿಲ್ಲ, ಸ್ವಂತ ಅಮ್ಮಗುನೇ ಬಿಡ್ತಿರ್ಲಿಲ್ಲ, ಹಂಗೆ ಆಟ ಆಡಿಸ್ಬಿಡ್ತಾ ಇದ್ಲು. ಏ ಸಖತ್ ಖತರ್ನಾಕ್ ಕಂತ್ರಿ ಅವಳು. ಇವಾಗ ಅದಕ್ಕೆ ದೇವರು ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿರೋದು. ಅದೇ ಏನೋ ಹೇಳ್ತಿದ್ಲು, ಏನದು ಫುಲ್ಲು 4-5 ಲಕ್ಷ ಸಾಲ ತೀರಗಂಟನೂ ನನ್ನ ಬಿಡೋಕ್ಕಿಲ್ಲ ಅವರು, ಇಲ್ಲೇ ಇರಿಸ್ಕೊತಾರೆ, ಹಿಂಗೆ ಆಗೈತೆ, ಯಾರಿಗೂ ಹೇಳ್ಬೇಡ ಹಳ್ಳಿನಾಗೆ ಅಂತ ಹೇಳಿದ್ಲು. ನಾವು ಸರಿ ಬಿಡು ಯಾರಿಗೂ ಹೇಳಲ್ಲ ಅಂತ ಬಂದು ಬಾಯೇನಿಲ್ಲಕ್ಕಿಲ್ಲ ನನಗೆ, ಅದಕ್ಕೆ ಎಲ್ರಿಗೂ ಹೇಳ್ಕೊಂಡು ಓಡಾಡ್ತಾ ಇದ್ದೀನಿ. ಬಂಗಾರಮ್ಮ ಇಷ್ಟೊಂದು ಖತರ್ನಾಕ? ಬಂಗಾರಮ್ಮಗೂ ಸೊಸೆಗೂ ಆಗಲ್ವಾ? ಬಂಗಾರಮ್ಮಗೂ ಸೊಸೆಗೂ ಆಗಲ್ವಾ? ಇಲ್ಲ ಇಲ್ಲ ಇಲ್ಲ, ಅಯ್ಯ ಬಂಗಾರಮ್ಮಂಗೂ ಸೊಸೆಗೂ ಇವತ್ತಿಂದ ಅಲ್ಲ, ಬಂದಾಗಿಂದನೂ ಆಗೋದಿಲ್ಲ. ಬಂದಾಗಿಂದನೂ ಅವ್ರು ಬರೀ ಕಿತ್ತಾಟ ಹೊಡೆದಾಟ ಜಗಳ ಪಗಳ ಇದೇನೇನಿಯ ಅವ್ರದಂತೂ. ಹೊಂದಾಣಿಕೆ ಬರಲೇ ಇಲ್ಲ ಬಿಡು, ಅವತ್ತಿಂದನೂ ಬರೀ ಕಿತ್ತಾಟಗಳು ಮಾಡ್ಕೊಂಡೇನಿಯ ಬಂದರು. ಸೊಸೆ ಒಳ್ಳೆಳೆನೇನೆ. ಬಂಗಾರಮ್ಮ ಆದರೂ ಬೊಲಕ ಆಟ ಕೊಟ್ಬಿಟ್ಲು ಸೊಸೆಗಂತೂ. ಏನು ಹೊಸಿ ಕಾಟ ಕೊಟ್ಟಾಳೆ ಮಗಳು ಬಿಟ್ಟ ಅಮ್ಮಂಗಿನ ಯಾರು ಬೇಕಾಗಿಲ್ಲ ಹಂಗೆ. ಅಯ್ಯೋ ಬಿಡು, ಹೊಸಿ ಎಲ್ಲ ಆಟ ಆಡಿರೋದು ಬೋಲ ಆಟ ಆಡ್ಕೊಂಬಿಟ್ರು ಎಲ್ಲನೂ. ಆದರೆ ಇವತ್ತಿಗೂ ಸೊಸೆನ ಕಂಡ್ರೆ ಆಗಕ್ಕಿಲ್ಲ, ಸೊಸೆಗೂ ಹಾಕಿಲ್ಲ, ಇವ ಮೂಗ ಆಗಕ್ಕಿಲ್ಲ, ಇಬ್ರಿಗೂ ಯಾರನ್ನ ಕಂಡ್ರು ಆಗಕ್ಕಿಲ್ಲ. ಶತ್ರುವಿನ ಶತ್ರು ಮಿತ್ರ. ನನಗೂ ಆ ಪುಟ್ಟಿನ ಕಂಡ್ರೆ ಆಗಕ್ಕಿಲ್ಲ. ಹಾಗೇನೇನಿಯ ಈ ಕೊಂತ್ರಿ ಐತಲ್ಲ, ಈ ಕೊಂತ್ರಿ ಈ ಬಂಗಾರಿಗೂ ಆಗಕ್ಕಿಲ್ಲ, ನನಗೂ ಆಗಕ್ಕಿಲ್ಲ, ಬಂಗಾರಿಗೂ ಆಗಕ್ಕಿಲ್ಲ. ಅಂದರೆ ನಾನು ಬಂಗಾರಿ ಇಬ್ರು ಒಂದಾಗೋಗ್ಬಿಟ್ರೆ ಹೆಂಗಿರ್ತದೆ? ಇಬ್ಬರು ಒಂದಾಗೋಗ್ಬಿಟ್ರೆ ಬಂದಿರೋ ಪುಟ್ಟಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಅವಳನ್ನ ಮನೆಯಿಂದ ಓಡಿಸ್ಬೋದಲ್ವಾ? ಈಗ ಬಂಗಾರಿನ ಹೆಂಗನ ಮಾಡಿ ಮೆಚ್ಚಿಸಿ ಹೊಲಿಸಿ ನನ್ನ ಕಡೆ ಕರ್ಕೊಂಬಿಟ್ಟು ಬರಬೇಕು. ಇದೇನೇನೇ ನನ್ನ ಪಿಲಾನು. ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆ ಬಂಗಾರಮ್ಮನೇ ಸಪೋರ್ಟ್ ಮಾಡಿಬಿಟ್ರೆ ಅಬ್ಬಬ್ಬಬ್ಬ ಇಬ್ಬರು ಸೇರಿ ಆ ಪುಟ್ಟಿನಂತೂ ಒಂದೇ ಗಳಿಗೆನಾಗ ಮುಳುಗು ಸಂಗೇನಿಗೆ ತೇಲಿಸ್ಬಿಡ್ಬೋದು ನಾವಂತೂ. ಏನಾರ ಮಾಡಬೇಕಲ್ಲ, ಏನು ಮಾಡೋದು? ಬಂಗಾರಮ್ಮನ್ನ ಹೆಂಗೆ ಕರ್ಕೊಂಬಿಟ್ಟು ಬರೋದು? 4-5 ಲಕ್ಷ ರೆಡಿ ಮಾಡ್ಕೊಂಡು ಹೋಗೋದೇನು ದೊಡ್ಡ ವಿಚಾರ ಅಲ್ಲ. ಯಾವುದನ್ನ ಒಂದು ಒಡವೆ ಪಡವೆ ಮಾರಾಕ್ಬಿಟ್ರು ಬರ್ತದೆ. ಹೋಗಿ ಅಮ್ಮನ್ನ ಫಸ್ಟು ಕೇಳಬೇಕು, ನನ್ನ ಕಡೆ ಸಪೋರ್ಟ್ ಮಾಡ್ತಾಳ ಅಂತ ಹೇಳ್ಬಿಟ್ಟು. ಅವಳು ನಾನು ಸೇರ್ಕೊಂಡು ಏನು ಬೇಕಾದ್ರೂ ಮಾಡಬೇಕು. ಏನು ಬೇಕಾದ್ರೂ ಮಾಡಿ ಸರಿಯಾಗಂದರೆ ಸರಿಯಾಗೇ ಬುದ್ಧಿ ಕಲಿಸ್ಬೇಕು ಈ ಪುಟ್ಟಿಗೆ. ನನ್ನೇನಿ ಆಟ ಆಡಿಸ್ತಾವಳಲ್ವ, ಕುಂತ್ರು ನಿಂತರು ಗಾಳಿ ಬಿಡಿಸ್ತಾಳೆ ನನಗಂತೂ. ನಾನು ಇನ್ನು ಮೇಲೆ ಬಿಡಿಸ್ತೀನಿ. ಇಷ್ಟು ದಿನ ನಾನು ಸಪೋರ್ಟ್ಗೆ ಯಾರಿರಲಿಲ್ಲ, ಈಗ ಸಪೋರ್ಟ್ಗೆ ಏನಾರ ಬುತ್ತಾಳ ಅಂತ ಹೇಳ್ಬಿಟ್ಟು ಕೇಳ್ತೀನಿ. ನೀವು ಹೋಗಿದ್ರಲ್ಲ ಬಂಗಾರಮ್ಮನ ಮನೆ ಇರೋ ಅಂತ ಅಡ್ರೆಸ್ ನಿಮಗೆ ಗೊತ್ತಾ? ಬಂಗಾರಮ್ಮ ಎಲ್ಲೋಳೆ ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲದೆ ಏನಕ್ಕ ಆ ಅಂಗಡಿನಾಗೆ 24 ಗಂಟೆ ಕೆಲಸ ಮಾಡ್ತಿರ್ತಾಳಂತೆ. ಆ ಅಂಗಡಿ ಹತ್ರನೇ ಹೋದ್ರೆ ನಿಮಗೆ ಸಿಗ್ತಾಳೆ. ಮನೆ ಅಡ್ರೆಸ್ ಗೊತ್ತಿಲ್ಲ, ಅಂಗಡಿ ಅಡ್ರೆಸ್ ಅಂದ ಗೊತ್ತು, ದೊಡ್ಡ ಅಂಗಡಿ. ಅಡ್ರೆಸ್ ಎಲ್ಲನೂ ಗೊತ್ತು. ಯಾಕಕ್ಕ? ಯಾಕೋ ಇಲ್ಲ, ಸುಮ್ಮನೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರೋಣಿ ಅಂತ. ಏನು ಮಾಡ್ತಾವಳು ಏನು ಕತೆಯೋ, ನಾನು ಕಣ್ ತುಂಬ ನೋಡ್ಕೊಂಬಿಟ್ಟು ನಗಾಡ್ಕೊಂಬಿಟ್ಟು ಬರೋಣಿ ನಿಮ್ಮಂಗೇನಿ ಅಂತ. ಅದೇ ಇಡಿಯೋ ಮಾಡ್ಕೊಂಬಿಟ್ಟು ಬಾಕ, ಇಡಿಯೋನ ನೋಡೋಣ ನಾವುನುವೆ. ಹೆಂಗೆ ಗುಡ್ಸ್ಕೊಂಡು ಹೆಂಗೆ ಕಸ ಗುಡ್ಸ್ಕೊಂಡು ಮುಸ್ರೆ ತಿಕ್ಕೊಂಡವಳು ನಾವು ನೋಡ್ಬೇಕಲ್ವಾ? ಒಂದು ರೌಂಡ್ ನಾವುನುವೆ ನೋಡ್ತೀವಿ. ಹೋದ್ರೆ ವಿಡಿಯೋ ಮಾಡ್ಕೊಂಬಿಟ್ಟು ಬರ್ರಿ. ಸರಜಿ ಆ ಅಡ್ರೆಸ್ ಕೊಡು, ನಾನು ಹೋಗ್ಬಿಟ್ಟದಾಗ ನಾನು ಬಸ್ ಹತ್ಕೊಂಡು ನೋಡ್ಕೊಂಬಿಟ್ಟು ಬರ್ತೀನಿ. ನನಗೂ ಕಣ್ ತುಂಬ್ಕೊಂಬಿಟ್ಟು ಬರ್ತದೆ. ನಾನು ನೋಡೇ ಬಿಡೋಣ ಹೆಂಗೆ ಏನು ಮಾಡ್ತಾವಳೆ ಅಂತ ಹೇಳ್ಬಿಟ್ಟು. ನನ್ನ ಮೇಲೆ ಚಾಲೆಂಜ್ ಆಗಿ ಜೀವನ ಮಾಡ್ತಿದ್ಲಲ್ಲ, ಹೋಗ್ಬಿಟ್ಟು ಬರೋಣ. ಆಯ್ತು ಹೇಳಕ್ಕ, ಬಾ ಹೇಳ್ತೀನಿ, ಫೋನಾಗ ಲೊಕೇಶನ್ನೇ ಕಳಿಸ್ತೀನಿ, ಹೋಗು. ಆರಾಮಾಗಿ ಹೋಗ್ಬಿಟ್ಟು ಅಲ್ಲಿ ಅಂಗಡಿನ ಕೆಲಸ ಮಾಡ್ತಿರ್ತಾರಂತೆ, ಅಂಗಡಿನಾಗೆ ಇರ್ತಾರೆ. ಇಲ್ಲ ಅಂಗಡಿ ಅಲ್ಲಿ ಮ್ಯಾನೇಜರ್ ಇರ್ತಾನೆ, ಆ ಮ್ಯಾನೇಜರ್ನು ಕೇಳಿದ್ರು ಅವ್ರು ಎಲ್ಲಿ ಏನು ಮಾಡ್ತಿರ್ತಾರೆ ಅಂತ ಹೇಳ್ತಾರೆ. ದೊಡ್ಡ ಅಂಗಡಿ ಅಲ್ವಾ, ಎಲ್ಲೋ ಒಂದು ಹತ್ರ ಮೂಲೆನ ಕಸ ಗುಡ್ಸ್ಕೊಂಡು ನಿಂತಿರ್ತಾರೆ. ನೀವೇನಿ ಆರಾಮಾಗಿ ನೋಡ್ಬೋದು, ಹೋಗ್ರಿ, ಅದ್ರಾಗ ಏನಂತೆ ಏನು ತೊಂದರೆ ಇಲ್ಲ, ಆರಾಮಾಗಿ ನೋಡ್ಬೋದು. ಅಲ್ಲೇನಿಯ ಇಲ್ಲೇ ಯಶವಂತಪುರದ ಹತ್ರನೇನಿಯ ಆ ಅಂಗಡಿ ಹೆಸರು ಹೇಳ್ತೀನಿ ನೋಡಿರಿ, ಹೋಗಿವ್ರಂತೆ. ಸರಿ ಅಡ್ರೆಸ್ ಒಂದು ಹೇಳಿದ್ರೆ ಸಾಕು, ಬಸ್ ಹತ್ಕೊಂಡು ನಾನೇ ನೀವು ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ನನಗೂ ನೋಡಬೇಕು, ವಿಡಿಯೋ ಮಾಡ್ಕೊಂಡೇನಿಯ ಬರ್ತೀನಿ ಹೇಳ್ರಿ. ಆ ಬಂಗಾರ ಮುಂತಾಗ ನನಗೂ ಹೊಸಿ ಕೆಲಸ ಐತೆ. ಆ ಅಮ್ಮನ ಹತ್ರ ಹೋಗ್ಬಿಟ್ಟು ನನ್ನ ಕೆಲಸ ಎಲ್ಲ ಇದು ಮಾಡಿಬಿಟ್ಟು ಹೇಳ್ಬಿಟ್ಟು ನಾನೇ ಬರಬೇಕು. ಹೊಸಿ ಕೆಲಸ ಮುಗಿಸ್ಕೊಂಡು ಬರಬೇಕು. ಎಲ್ಲೋಳೋ ಗೊತ್ತೇ ಆಗಲಿಲ್ಲ ನನಗೆ, ಇವಾಗ ನಂಗೆ ಗೊತ್ತಾಯ್ತಲ್ಲ, ಒಳ್ಳೇದೇನೇ ಆಯಿತು. ಸರಿ ಸರಜಿ, ನಾನು ಹೊರಡ್ತೀನಿ, ಅಲ್ಲಿಗೆ ಅಡ್ರೆಸ್ ಕೊಟ್ಟಿರು, ಹೋಗ್ಬಿಟ್ಟು ಬರ್ತೀನಿ. ಸರಿ ಕಣಕ್ಕ, ಆಯಿತು. ಅಲ್ಲ ಸರೋಜಿ, ಬಂಗಾರಮ್ಮನ ಕಂಡ್ರೆ ಇದೇನಿದು ಎಲ್ರಿಗೂ ಇಂಥ ಆನಂದವಾಯ್ತದಲ್ಲ? ಕೆಲಸ ಮಾಡೋದನ್ನ ನೋಡಬೇಕು ಅಂತ ಎಲ್ಲ ಕುಣಿದಾಡ್ತಾರಲ್ಲ, ಅದಿನಿ ಅಂತ ಆನಂದವಾಯ್ತದ ಕಣಮ್ಮ. ನಾಕಾಣೆ ಏನೋ ಇವಮ್ಮಂಗೆ ಅದು ಏನು ಕೆಲಸ ಐತೋ ಏನೋ, ನಾಕಾಣೆ ಕೊಡ್ತೀನಿ. ಸುಮ್ಮನೆ ಅಡ್ರೆಸ್ ಕೊಟ್ಬಿಟ್ಟು ನೋಡ್ಕೊಂಬಿಟ್ಟು ಬಾಂತೀನಿ. ಊರಾಗೆ ಯಾರು ಬೆಂಗಳೂರು ಕಡೆ ಹೋಯ್ತಾರೋ ಎಲ್ರಿಗೂ ಅಡ್ರೆಸ್ ಕೊಟ್ಬಿಡ್ತೀನಿ ನಾನಂತೂ. ಹೋಗಿ ಬಂಗಾರಮ್ಮನ ಮಾತಾಡ್ಸ್ಕೊಂಬಿಟ್ಟು ಬರ್ರಿ, ಕಸ ಗುಡಿಸ್ತಿತ್ತಾಳೆ ಅಂತ. ಇದು ಒಂದು ಒಳ್ಳೆ ಕೆಲಸ ಮಾಡ್ಬಿಡು ಸರಜಿ. ಹೋಗಿ ಬರೋರಿಗೆಲ್ಲ ಬಂಗಾರಮ್ಮ ಕಸ ಗುಡಿಸೋ ಅಂಗಡಿ ಅಡ್ರೆಸ್ ಕೊಟ್ಬಿಡು. ನೋಡ್ಕೊಂಡು ಬರ್ತಾರ ತಾಗೆ.
ಅವಳು ನಮ್ಗೆಲ್ಲ ಸಾಲನ ಇಸ್ಕೊಂಡ್ವಲ್ಲವ ಕೊಟ್ಟವಳಲ್ಲ ಹಿಂಸೆಯ. ಆ ಹಿಂಸೆ ಮುಂದೆ ನಾವು ಮಾಡ್ತಿರೋದು ಏನೇನು ಅಲ್ಲ ಅನ್ನಿಸ್ಬಿಡ್ತದೆ. ಏನು ಹೊಸಿ ಹಿಂಸೆಯ ಕೊಟ್ಟಿರೋದು ಅವಳು. ಯೋ ಹಿಂಸೆ ಕೊಟ್ಟಿಲ್ಲ ಇವಳು ನನಗೆ. ಹೊಸಿ ಕೊಟ್ಟವಳ ಹಿಂಸೆಯ. ಅವಳಿಗೆ ಸರಿಯಾಗಿ ಏನೇ ಮಾಡಬೇಕು. ಏನೋ ಹೊಸಿ ಕೊಟ್ಟಿದ್ರೆ ಹಿಂಸೆ ಏನೋ ಅನ್ಬೋದಿತ್ತು. ಯೋ ಹಿಂಸೆ ಕೊಟ್ಟವಳು ಹೇಳು ಕಂತ್ರಿ. ಅವಳನ್ನಂತೂ ಬಿಡ್ಬಾರ್ದು, ನಾನಂತೂ ಸರಿಯಾಗಿ ಮಾಡಬೇಕು. ಓ ಸರಿಯಾಗಿ ಮಾಡ್ಬೇಕಲ್ಲ. ಮಾಡ್ತಿದೀಯ ಬಿಡು ನೀ ಸರಿಯಾಗಿ. ಬಂಗಾರ ಮುನ್ಮುರ್ವದಿಯಲ್ಲ ಊರಾಗ ರಜೆ ಆಗ್ತಿಲ್ವೇ? ಸಿಕ್ದವ್ರಿಗೆಲ್ಲ ಬೆಂಗ್ಳೂರಿಗೆ ಹೋಗೋರ್ಗೆಲ್ಲ ಅಡ್ರೆಸ್ ಕೊಡ್ತೀನಿ ಅಂತಿದ್ಯಲ್ಲ, ಹೋಗಿ ಕೊಡೋಗು. ನಾನು ನಮ್ಮ ಯಜಮಾನಪ್ಪಂಗೆ ಹೇಳ್ತೀನಿ ಬಂದ್ಮೇಲೆ. ನಮ್ಮ ಯಜಮಾನಪ್ಪ ಅಂತೂ ಫುಲ್ ನಗಾಡ್ಬಿಡ್ತಾನೆ. ಓ ಏಳು ಏಳು ನಗಾಡ್ಲಿ ಯಾವಣ್ಣನನ್ವೆ. ಇರು ಇನ್ನೂ ಕಮಲಕ್ಕರ್ ಮಂತಕ್ಕೆ ಹಂಗೇನಿಯ ಆ ಜಮುನವ್ರ ಮಂತಕ್ಕೆ ಹೋಗ್ಬಿಟ್ಟು ಎಲ್ಲ ಹೇಳ್ಕೊಂಬಿಟ್ಟು ಬರ್ತೀನಿ. ಸರಿನೇ? ಹ್ಞೂ ಸರಿ ಸರಿ ಆಯ್ತು. ಈ ಸರೋಜಿಗೆ ಅದು ಎಂತ ಖುಷಿ ಆಗೋಗ್ಬಿಟ್ಟೈತಲ್ಲ ಈ ಸರೋಜಿಗೆ. ಹೋಗಿ ನೋಡ್ಕೊಂಬಿಟ್ಟು ಬಂದಿರೋದು ಅಲ್ದೇನಿ ಯಾವ ಖುಷಿನ ಊರು ತುಂಬ ಡಂಗುರ ಸಾರ್ತಾವಳಲ್ಲ. ಹೋಗತ್ತಾಗಿ ಆ ಅಮ್ಮನಿಂದ ಬಂಗಾರಮ್ಮನಿಂದ ಯಾರು ಹಿಂಸೆ ಅನ್ಬೋಸಿದ್ರು ಅವ್ರಿಗೆಲ್ಲನೂ ಸರಿಯಾಗಿ ಆಯ್ತದೆ ಅವ್ರಿಗೆಲ್ಲನೂ. ಹ್ಞೂ ಅಷ್ಟು ಸುಲಭವಾಗಿ ಎಲ್ಲನೂ ಮುಗಿಯಕ್ಕಿಲ್ಲ ಬಿಡು. ದೇವರು ಎಲ್ಲವನ್ನೂ ಸರಿಯಾಗಿ ಕಾಟ ಕೊಟ್ಟೆ ಕೊಡ್ತಾನೆ ಕರ್ಮವ. ಇವ ಮುಗೇನು ಖುಷಿನ ಹೋಗಿ ನೋಡ್ಕೊಂಡೆ ಬರ್ತೀನಿ ಅಂತ ಒಂಟೆ ಬಿಟ್ಲತ್ತಾಗೆ. ಅಯ್ಯ